ಫಸ್ಟ್ ಪಾರ್ಟಲ್ಲಿ ರಮ್ಯಾ ಅಂತ ಒಂದು ದೊಡ್ಡ ನಟಿ ಆ್ಯಕ್ಟ್ ಮಾಡಿದ್ದು, ಅದು ಕ್ಯಾರಿ ಆಗ್ತಾಯಿದೆ. ಆ ಪಾತ್ರ ನೀವು ನಿಭಾಯಿಸ್ತಾ ಇಲ್ಲ, ಹೇಗಿತ್ತು? ಹೆಂಗೆ ಚಾಲೆಂಜ್ ಕತೆ ಬೇರೆ, ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು, ನಾವು ನಮಗೆ ಕ್ಯಾರಿ ಆಗುತ್ತೆ ದೇವರು. ಅದೇ ಹೇಳ್ದಲ್ಲ, ಕತೆನೇ ಬೇರೆ ಆಗುತ್ತೆ ಅಂತಲೇ ಹೇಳೋದು ಅವ್ರ. ಅದವ್ರು ಹೇಳ್ತಾರೆ, ನಾನು ಹೇಳ್ತೀನಿ, ಅದು ಕನ್ಫ್ಯೂಷನ್ ಇರ್ಬೇಕು ಸಿನಿಮಾ ನೋಡ್ಬೇಕು. ನೋ, ಇಟ್ ವಾಸ್ ವೆರಿ ನೈಸ್. ಇನ್ಫ್ಯಾಕ್ಟ್ ನಾನು ಪಾರ್ಟ್ 1 ನೋಡಿದ್ದೀನಿ, ನಾನು ತುಂಬ ಇಷ್ಟ ಆಗಿದೆ ಸಂಜು ಗೀತ. ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಸಿನಿಮಾ ಹಾಡುಗಳನ್ನೆಲ್ಲ ನಾವು ಯೂಸ್ ಟು ಸೇಯಿಂಗ್ ನಾನು ಹಾಡ್ತಿದ್ದೆ. ಆ್ಯಂಡ್ ಆ ಬ್ಯೂಟಿ ನೀವೇನು ಹೇಳಿದ್ರಿ ಅಲ್ಲ, ಅದು ನಾನು ಯಾಕೆ ನಗ್ತಿದೆ ಅಂದರೆ, ಪ್ರತಿ ಬಾರಿ ಶಾರ್ಟ್ ತುಂಬ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ, ಡೈರೆಕ್ಟರ್ ಸೋನಾಕ್ಷಿ ಬ್ಯೂಟಿ ಅಂತ. ಅವತ್ತೇ ಡೈಲಾಗ್ ಅದು. ಅದು ಅವ್ರದ್ದೇ ಡೈಲಾಗ್. ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ, ಆ್ಯಸ್ ಹೀ ಸೆಡ್. ಸೊ ಎಸ್, ಅಷ್ಟೇ. ನಿಮಗೆ ಸದಾ ನೆನಪಲ್ಲಿ ಉಳಿಯುವಂಥದ್ದು ಏನು ಸಿನಿಮಾ? ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದಂಥ ಟೈಮಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು. ಬಿಕಾಸ್ ನಾವು ಡಿಸೆಂಬರ್ ಮಿಡ್ಡಲ್ಲಿ ಹೋಗಿದ್ದಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಎಕ್ಸ್ಪ್ರೆಸೆಂಟ್ ಆಗಿ ನಮ್ಗೆ ಆ ವೆದರ್ ಸಿಗುತ್ತೆ ಅಂತ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ, ಕಷ್ಟ ಶೂಟ್ ಮಾಡೋದು, ಯಾವಾಗಲೂ ಸ್ನೋ ಇರುತ್ತೆ ಅಂತ. ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್. ನಮಗೆ ಐ ವಾಸ್ ಟೆಲ್ಲಿಂಗ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ, ನೀವು ಏನು ಪ್ಲ್ಯಾನ್ ಮಾಡಿದ್ರು ಚೆನ್ನಾಗಾಗ್ತಿದೆ ಅಂತ. ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ, ಮಳೆ ಬಂದಿರಲ್ಲ. ಅಲ್ಲಿ ಸ್ನೋ ಇರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ. ಲಕ್ಕಿಲಿ ಬೈ ಗಾಡ್ಸ್ ಗ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇದ್ದಿದ್ದು. ಆ್ಯಂಡ್ ಯಾ, ದಟ್ ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ. ಟ್ರಾವೆಲಿಂಗ್ ಫ್ರಮ್ ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ಯೂಸ್ ಟು ಟ್ರಾವೆಲ್ ಲೈಕ್ 3.5 to 4 hours one side. So imagine like 8 hours up and down travel ಮಾಡ್ತೀವಿ. And the traveling and all, that's okay, but ಅಲ್ಲಿ ಶೂಟಿಂಗ್ ಮಾಡೋದಿದಲ್ಲ, that is oh god, incredible. And Switzerland, the bestest place to shoot. ವಿಷುವಲಿ ತುಂಬ ಚೆನ್ನಾಗಿ ಬಂದಿದೆ. ಲವ್ಲಿ. ನನಗೆ ಸತ್ಯ ಸರ್ ಪ್ರತಿ ಶಾಟ್ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿಯೊಂದು ಲೊಕೇಶನ್ಸ್ ಆಗಿರ್ಬೋದು. ಸೊ ಇಟ್ಸ್ ವೆರಿ ನೈಸ್. ಯಾವುದಲ್ಲಿ? ನಮ್ಮ ಸಿನಿಮಾದಲ್ಲ, ಇದರಲ್ಲ. ಐ ಥಿಂಕ್ ಟೈಟಲ್ ಟ್ರ್ಯಾಕೇ ನಂಗೆ ತುಂಬಾ ಇಷ್ಟ. ಸಂಜು ಗೀತ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ. ಟ್ಯೂನ್ ಕ್ಯಾರಿ ಮಾಡಿದ್ದೀವಿ. ಸಂಜು ಟ್ಯೂನ್ ಸಂಜು ಗೀತ ಮತ್ತೆ ಜೊತೆಗೆ ಕ್ಯಾರಿಡ್, ಎವ್ರಿಥಿಂಗ್ ಇಸ್ ಕ್ಯಾರಿಡ್ ವೆಲ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಸೀನ್ಸ್ ನಮ್ಮದು ಮಳೆಯಲ್ಲೇ ಇರೋದು. ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ಡ್ ಕಂಪ್ಲೀಟಾಗಿ. ಸಮ್ಹೌ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ಸಾಕು ಅಂತ. ಬಟ್ ಒನ್ ಹೋಲ್ ಡೇ ಮಾರ್ನಿಂಗ್ 9:30 10 o'clock ಲಿಟ್ರಲಿ 5 o'clock ಮಳೆಯಲ್ಲಿ ನಾವು ನೆನಪಿರೋ ಅಂಥದ್ದು. ಅದೆಲ್ಲ ಸ್ವಲ್ಪ ಟಾಸ್ಕ್. ಅದು ಈಗ ರೀಸೆಂಟಲ್ಲಿ ಆಗಿರುವಂಥದ್ದು ಎಲ್ರಿಗೂ. ಅದು ಓ ಗಾಡ್. ನೆಕ್ಸ್ಟ್ ಡೇ ಶಿಂಷಾದಲ್ಲಿ ಹೆವಿ ಬಿಸಿಲು. ಇಟ್ ವಾಸ್ ಲೈಕ್ 2 extremes. ಹಿಂದಿನ ದಿನ ಮಳೆ, ನೆಕ್ಸ್ಟ್ ಡೇ ಬಿಸಿಲು. ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಸೋ ಎಕ್ಸ್ಟ್ರೀಮ್. ಒಂದು ಕಡೆ ಚಳಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಅವಕಾಶ ಕೊಟ್ಟಿದ್ರು ಸರ್ ನನಗೆ. ಇಟ್ ವಾಸ್ ಫನ್ ಆ್ಯಂಡ್ ವಂಡರ್ಫುಲ್ ಟೈಮ್ ನನಗೆ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿ. ಅಲ್ಲ, ಕಿಟ್ಟಪ್ಪ ಮಾತಾಡಿ. ಅವರಲ್ಲೇ ಕೂತು ಮಾತಾಡಲಿ. ಅಲ್ಲ, ಇವ್ರು ಕಿಟ್ಟಪ್ಪ ಬರಲಿ. ಕಿಟ್ಟಪ್ಪ ಏನು ಮಾತಾಡಲಿಲ್ಲ. ಮಾತಾಡಬೇಕು ಅವ್ರು ಇಂಪಾರ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದದಿಂದ ಲಾಸ್ಟ್ 23 ಆಗಸ್ಟ್ ಸಿನಿಮಾದಲ್ಲಿ. ಸೊ ಆಗಸ್ಟ್ 15ಗೆ ಆಗಸ್ಟ್ 18ಗೆ 19 ಫಿನಿಶ್ ಆಗಿದೆ. ಅದರಲ್ಲಿ ದೇಶಕ್ಕೆ
ಸ್ವಲ್ಪ ಜೋರ ಮಾತಾಡಿ, ಏನೋ ಕೇಳಿಸ್ತಾ ಇಲ್ಲ. ಗೈನ್ ಕೊಟ್ಕೊಳ್ಳಿ. ಏನು ನಮ್ಮ ಟೆಕ್ನಿಕಲ್ ಸ್ಟಾಫ್ ಇದೆ, ಥ್ಯಾಂಕ್ಸ್ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಭಾಳ ತುಂಬ ಸೆನ್ಸಿಟಿವ್ ಸಿನಿಮಾನ ಮಾಡಿದ್ದಾರೆ. ಫಾಲ್ತುವಾಗಿ ಯಾವುದನ್ನು ಒಂದೇ ಒಂದು ಅಡ್ವಾಂಟೇಜ್ ಶಾಟ್ಸ್ ಸಾಂಗ್ಸ್ ಅದ್ಭುತವಾಗಿದೆ. ಜೊತೆಗೆ ಅವರ ಬುದ್ಧಿವಂತಿಕೆ ತುಂಬ ಚೆನ್ನಾಗಿ ತೋರಿಸ್ತಾರೆ. ಯಾಕೆಂದರೆ ಯಾವುದೇ ಕಾರಣ ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ದ ಅದರಲ್ಲಿ ಎಲ್ಲ ಎಜುಕೇಟರ್ಸ್ ಇಂಜಿನಿಯರಿಂಗ್ ಎಲ್ಲ ಓದಿ ಜನ ರೆಸ್ಪೆಕ್ಟ್ ಮಾಡೋದು, ಹಾಗಾಗಿ ನೀಟಾಗಿ ಮಾಡಬೇಕು. ಭಾಳ ಅವ್ರದೇ ಸ್ವಂತ ಸಿನಿಮಾ ಇದೆ, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಎಲ್ಲರ ಕೋಪರೇಷನು ತುಂಬ ಚೆನ್ನಾಗಿ. ಸೊ ಶಾರ್ಟ್ಲಿನೇ ರಿಲೀಸ್ ಮಾಡ್ತೀವಿ, ಆ ಡೇಟ್ನ ಡಿಸ್ಕಸ್ ಮಾಡಿ. ಆಲ್ಮೋಸ್ಟು ಡಬ್ಬಿಂಗ್ ಬೇಡ ಬ್ಯಾಲೆನ್ಸ್ ಇದೆ, ಸಾಧನ ಬ್ಯಾಲೆನ್ಸ್ ಇದೆ. ಅದೇ ಪ್ಯಾರಲಾಗಿ ಬಾಕಿ ಕೆಲಸ ನಡೀತಾ ಇದೆ. ಸೊ ಅದೆಲ್ಲ ಹಿಂಗೆ ಸಹಕಾರ ಮಾಡ್ತಾರೆ. ನಮಗೂ ಆಸೆ ಇದೆ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಈಗ ಪಬ್ಲಿಸಿಟಿ ನಮ್ಮ ಸಹಕಾರ. ಮುಂದೆ ಬೇರೆ ಏನೇ ವಿಚಾರಗಳಿದೆ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಆಡಿಯೋ ಲಾಂಚ್ ಒಂದನ್ನು ಹಾಸನ ಮಾಡಬೇಕು ಅಂತ ಮಾಡ್ತೀವಿ, ಇನ್ನೊಂದನ್ನು ಮತ್ತು ಹಾವೇರಿಯಿಂದ ಮಧ್ಯ ಕರ್ನಾಟಕ 3 ಸಾಂಗನ್ನು ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ. ಚೆನ್ನಾಗಿ ಸಹಕಾರ. ಥ್ಯಾಂಕ್ ಯು ಸಾಧನ. ನೀವು ಮಾತಾಡೋದು ಬನ್ನಿ, ಮಾಸ್ಟರ್ ಎಲ್ಲ ಕರೀತಾ ಇದೆ. ಬನ್ನಿ ಸರ್. ಅಂದರೆ ಒಂದು ತನಕ ಯಾರು ಮಾಡ್ತಾರೆ ಫ್ರೆಂಡ್ಸ್ ಮಾಡಿದ್ರೆ ಇದು ಮಾಡ್ತೀವಿ. ಸಾಧು ಸರ್ ಹೇಳಿ, ಇವ್ರೇನು ಮಾತಾಡಲ್ವಲ್ಲ, ನೀವು ಹೇಳ್ಬಿಡಿ. ನಾನು ಕೂತಿದ್ರೆ ಇವಾಗ ಸ್ವಲ್ಪ ಧೈರ್ಯ ಬರುತ್ತೆ ಅವ್ರಿಗೆ. ಎಲ್ಲ ಪತ್ರಿಕಾ ಮಾಧ್ಯಮದವರು, ಇಲ್ಲ ಮಾತಾಡ್ತಾರೆ ಅವರು. ವಿಷುವಲ್ ಮಾಧ್ಯಮದವರಿಗೆ ನಮಸ್ಕಾರ. ನಾನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ. ನಾನು ಹೇಳಿ ಸಂಜೀವ್ ಗೀತ ಪಾರ್ಟ್ 1 ನಾವು ಸ್ಟಾರ್ಟ್ ಮಾಡಿದ್ದು ನವಂಬರ್ ಮಂತಲ್ಲಿ, ಫಸ್ಟ್ ಶೆಡ್ಯೂಲ್. ಆವಾಗ ಊಟಿಲಿ ಶೂಟ್ ಮಾಡಿದ್ದು. ನವಂಬರ್ ಡಿಸೆಂಬರ್ ಊಟಿಲಿ ರೆಗ್ಯುಲರ್ಗಿಂತನೂ ತುಂಬ ಚಳಿ ಇರುತ್ತೆ ಮತ್ತು ವೆದರ್ ಇದೆ, ಅಟ್ಮಾಸ್ಫಿಯರೇ ಬೇರೆ. ಆವಾಗ ಶೂಟ್ ಮಾಡ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು, ನಾವು ಏನು ಮಾಡಿದ್ರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶೂಟ್ ಮಾಡ್ತಾ ಇರೋ ಫೀಲಿಂಗಲ್ಲಿ ಇರಬೇಕು ಅನ್ನೋ ಥರನೇ ಶೂಟ್ ಮಾಡಿದ್ದು ಆವಾಗ. ಈಗ ಬಟ್ ಲಕ್ಕೀಲಿ ಪಾರ್ಟ್ 2 ಸ್ವಿಟ್ಜರ್ಲ್ಯಾಂಡ್ ಮಾಡುವಂಥ ಅವಕಾಶ ಸಿಕ್ಬಿಡ್ತು. ಸೊ ಪಾರ್ಟ್ 1 ಮಾಡಬೇಕಾದ್ರೆ ಒಂದು ತೆಗಿಯೋದೇನು ಸ್ವಿಟ್ಜರ್ಲ್ಯಾಂಡಲ್ಲಿ ಇದು ಹೆಂಗಿರುತ್ತೆ ಅಂದ್ಕೊಂಡು ತೆಗಿತಾ ಇದ್ವಿ ಅಂದರೆ. ಬಟ್ ಅದನ್ನು ಅಲ್ಲಿ ಅಟ್ಮಾಸ್ಫಿಯರ್ ಹಾಗೆ ಇರ್ತಾಯಿತ್ತು. ನಾವು ಯಾರೂ ಸ್ವಿಟ್ಜರ್ಲ್ಯಾಂಡ್ ನೋಡಿಲ್ಲ ಆ ಕಾಲದಲ್ಲಿ. ಬಟ್ ಏನಂದರೆ ಒಂದೊಂದು ಶಾರ್ಟು ಅಲ್ಲಿರೋ ಒಂದು ಬ್ರಿಟಿಷ್ ಸ್ಟ್ರಕ್ಚರ್ ಇರೋದ್ರಿಂದನೇ ಇದನ್ನು ನಾವೆಲ್ಲ ಫಾರಿನಲ್ಲೇ ಶೂಟ್ ಮಾಡ್ತಾ ಇದ್ದೀವಿ, ಶೂಟ್ ಮಾಡಿದ್ವಿ. ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು. ಅದೊಂದು ಥರ ಬೇರೆ ಇದಲ್ಲ. ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲೇ ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಿದ್ದು, ಅದೊಂದು ಫಸ್ಟ್ ಶೆಡ್ಯೂಲ್ ಊಟಿ. ಸೊ ಆ ಒಂದು ಈ 12-13 ವರ್ಷದ ಜರ್ನಿಲಿ ಪಾರ್ಟ್ 1 ಏನು ನಾವು ಮಾಡಿ ಖುಷಿಪಟ್ಟು ಜನ ಅದನ್ನು ಇದು ಮಾಡಿದ್ರು. ಪಾರ್ಟ್ 2 ಲಕ್ಕೀಲಿ ನಾವೇ ಮಾಡುವಂಥ, ಅಂದರೆ ಯೂಸಲಿ ಈಗೆಲ್ಲ ಪಾರ್ಟ್ 2 ಎಲ್ಲ ಬೇರೆ ಮಾಡ್ತಾ ಇದ್ದಾರೆ, ಬಟ್ ಲಕ್ಕೀಲಿ ನಾವೇ ಮಾಡ್ತಾ ಇರೋದು. ಆಮೇಲೆ ನಾಗಶೇಖರ್ ಅಂತ ಡೈರೆಕ್ಟ್ರು ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದು. ಅವರಷ್ಟು ಕಂಫರ್ಟ್ ಲೆವೆಲ್ ನನಗೆ ಎಲ್ಲೂ ಬೇರೆ ಕಡೆ ಅಂದರೆ ಸಿಗುತ್ತೆ. ಬಟ್ ಇಲ್ಲಿ ಇನ್ನೂ ತುಂಬ ಫ್ರೆಂಡ್ಲಿಯಾಗಿ ಶೂಟ್ ಮಾಡ್ತಾ ಇರ್ತೀವಿ. ಸೊ ಪ್ರಾಮಿಸ್ ಮಾಡ್ಬೋದು ಏನಂದರೆ, ನಾವು ಯೂಸಲಿ ಫಾರಿನ್ಗೆ ಹೋದರೆ ಸಾಂಗ್ಸು ಅದು ಇದು ಶೂಟ್ ಮಾಡ್ತಾರೆ. ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ನಾವು ಜಾಸ್ತಿ ಸ್ವಿಟ್ಜರ್ಲ್ಯಾಂಡಲ್ಲೇ ಶೂಟ್ ಮಾಡಿದ್ದೀವಿ. ಸೊ ಎಲ್ಲ ಸೀನ್ಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಲಕ್ಕೀಲಿ ನಮಗೆ ಹೋಗಿರೋ ಟೈಮಲ್ಲಿ ವೆದರ್ ಅಂದರೆ ಡಿಸೆಂಬರ್ ಮಂತಲ್ಲಿ ಯಾರೂ ಪ್ರಿಪೇರೆ ಮಾಡೋದು, ಏನು ನಿಮ್ಮ ತಲೆಗಿಲೆ ಕೆಟ್ಟಿದೆಯಾ, ಅದಕ್ಕೆ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ ಏನೂ ಸಿಗಲ್ಲ ಅಂತಲೇ ಹೇಳ್ತಾಯಿದ್ರು. ಬಟ್ ಹೋದಾಗಲೇ ಗೊತ್ತಾಯಿತು ಅದು ಹತ್ತಿರ ಸ್ವರ್ಗದಲ್ಲೇ ಇದೆ ಅನ್ನೋ ಥರ ತಿಳ್ಕೊಟ್ಟು. ಅದು ನಮ್ಗನ್ಸಿದೆ, ಆಡಿಯನ್ಸಿಗೂ ಹಂಗೆ ಅನಿಸುತ್ತೆ ಅಂತ ನಾನು ಸದ್ಯ ಫಸ್ಟ್ ಪಾರ್ಟಲ್ಲಿ ರಮ್ಯ ಅವ್ರನ್ನ ತುಂಬ ಭಾಳ ಚೆನ್ನಾಗಿ ತೋರಿಸಿ, ಎಲ್ಲ ಒಳ್ಳೆ ಹೆಸರು ಬಂತು. ಯಾಕೆಂದರೆ ಎಲ್ಲ ಸಿನಿಮಾ ಕೆರಿಯರಲ್ಲಿ ಈ ಸಿನಿಮಾ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. ಇದ್ರಲ್ಲಿ ಏನು ಐತೆ ಅಂತ ಕ್ಯಾಮ್ರಾದು ಏನೋ ಹೊಸ ಟೆಕ್ನಿಕ್ ನೀವು ರಚಿತಾರಾಮವ್ರನ್ನ ಅದೇ ಥರ ನೋಡ್ಬೋದು. ಆಮೇಲೆ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಟೆಕ್ನಿಕಲಿನೂ ಮತ್ತು ಸ್ಕ್ರೀನ್ ಪ್ರೆಸೆನ್ಸಲ್ಲೂ ಕೂಡ ನೀವು ಬೇರೆ ಥರದಲ್ಲಿ ನೋಡ್ಬೋದು. ಯಾಕಂದರೆ ನಿಮ್ಮ
ಕತೆ ನಾವು ಫಸ್ಟ್ ಪಾರ್ಟ್ ಸೆಕೆಂಡ್ ಮಾಡ್ಬೇಕಾದ್ರೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏನು ನ್ಯಾಯ ಸಲ್ಲಿಸಬೇಕು ಅದಾಗಿದೆ. ಸಾಂಗ್ ಇಲ್ಲ, ಶಿಡ್ಲಘಟ್ಟ ನನಗೆ ಸರ್ಪ್ರೈಸ್. ಅಂದರೆ ಲೈಕ್ ಏನೋ ಒಂದು ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಹಂಗೆ ಆಗಿಲ್ಲ. ನಾವು ಅಂದ್ಕೊಂಡಾಗಿಂತ ಅದು ಅಂದರೆ ಅದು ಅಂದರೆ ನಾವೇನು ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ. ಹೀಗಾಗಿ ಅದು ನನಗೆ ಚಾಲೆಂಜಿಂಗ್ ಅನಿಸ್ತು ಇದು ಶಿಡ್ಲಘಟ್ಟ ಪೋರ್ಷನ್. ಯಾಕಂದರೆ ಲೈಟಿಂಗ್ ಮಾಡೋವಂಥದ್ದು. ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋ ವೆದರ್ನ ಅಂದರೆ ವೇರಿಯೇಷನ್ಸ್ ತುಂಬ ಇತ್ತು. ಒಂದಿನ ಮಳೆ, ಒಂದಿನ ಮಿಸ್ಟು, ಎಲ್ಲ ಥರದ್ದು ಸಿಗ್ತಾಯಿತ್ತು. ಸೊ ಅದನ್ನು ನಾವು ಹೆಂಗೆ ಕತೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ, ಅದನ್ನು ಚಾಲೆಂಜಿಂಗ್ ಆಗಿ. ಮಳೆನೇ ಜಾಸ್ತಿ ಫಸ್ಟ್ ಪಾರ್ಟಲ್ಲಿ ಜಾಸ್ತಿ ಮಳೆ. ಹಾಂ ಹೌದು, ಮಳೆ ಏನಂದರೆ ನಾವೇ ಮಳೆ ಹಾಕಿಬಿಟ್ಟು ಆ ಚಳಿಲಿ ಊಟಿ ವೆದರಲ್ಲಿ ಮಾಡ್ತಾಯಿದ್ವಿ. ಇದರಲ್ಲಿ ಏನಂದರೆ ಮಿಸ್ಟು ಡಿಸೆಂಬರ್ ಎಂಡು ಚಳಿ, ರಾತ್ರಿ 12 ಗಂಟೆ ಮಳೆ, ನ್ಯಾಚುರಲ್ ಮಳೆ ಜೊತೆಗೆ ರಾಜಶೇಖರ್ ಮಳೆ ಬೆಳೆ. ಇದರಲ್ಲಿ ಕತೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದನ್ನು ಅದು ಟೋಟಲ್ ಫಾರಿನಲ್ಲಿ ನಡೆಯೋದ್ರಿಂದ ಅಲ್ಲಿರೋ ಅಟ್ಮಾಸ್ಫಿಯರ್ಗೆ ಬ್ಲೆಂಡ್ ಮಾಡಿಬಿಟ್ಟು. ಸಾಂಗ್ಸಲ್ಲಿ ಗೊತ್ತಾದ ನಾಗಶೇಖರ್ ಅವ್ರಿಗೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ. ನನಗೆ ಸೋನು ನಿಗಮ್ ಅವ್ರದ್ದೊಂದು ಪ್ಯಾಟೋ ಸಾಂಗ್ ಇದೆ, ಆ ಸಾಂಗು ಇಷ್ಟ. ಅದನ್ನು ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟ್ ಮಾಡಿದ್ರು. ಸೊ ದಿನ 2-3 ಶಾರ್ಟ್ ತೆಗಿತಾ ಎಂಜಾಯ್ ಮಾಡ್ಕೊಂಡು ಅದನ್ನು ಶೂಟ್ ಮಾಡಿದ್ದೇನೆ. ಅದು ಇಷ್ಟ ಆಗಿದೆ.